ಜನನಾಯಕರಣ್ಣ ಇವರು ಜನ ಸೇವಕರಣ್ಣ, ರೈತರ ಬಾಳಿಗೆ ಬೆಳಕನ್ನು ಚೆಲ್ಲಿದ ಅನ್ನದಾತರಣ್ಣ. ನುಡಿದಂತೆ ನಡೆದು ಬರದ ನಾಡಿಗೆ ನೀರು ಹರಿಸಿದ ಭಗೀರಥ, ರೈತರ ಮುಖದಲ್ಲಿ ಮಂದಹಾಸ. ಬಸವೇಶ್ವರ ಏತ ನೀರಾವರಿ ಯೋಜನೆ, ಕಾಲುವೆಗಳಿಗೆ ನೀರು ಬಾಗಿನ ಅರ್ಪಿಸಿದ ಕ್ಷೇತ್ರದ ಶಾಸಕರಿಗೆ ಜಂಬಗಿ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ. ಕನಸಿನ ಕೂಸಾದ ಬಹುಕೋಟಿ ವೆಚ್ಚದ ಬಸವೇಶ್ವರ ಏತ ನೀರಾವರಿ ಯೋಜನೆ ಹಲವು ವರ್ಷಗಳಿಂದ ಕುಂಟುತ್ತಲೇ ಸಾಗಿತ್ತು. ಇಂದು ನುಡಿದಂತೆ ನಡೆದ ಕಾಗವಾಡದ ಶಾಸಕ ರಾಜು ಕಾಗೆ ಅನ್ನದಾತರಿಗೆ ಶುಭ ಸುದ್ದಿ ನೀಡುವ ಮೂಲಕ ಬಸವೇಶ್ವರ ಏತ ನೀರಾವರಿ ಕಾಲುವೆಗಳಿಗೆ ನೀರು ಹರಿಸಿ ಭಗೀರಥ ಎನಿಸಿಕೊಂಡಿದ್ದಾರೆ. ಕಾಲುವೆಗಳಿಗೆ ಹರಿದ ನೀರು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಕಾಗವಾಡ ವಿಧಾನಸಭಾ ಕ್ಷೇತ್ರದ ಜಂಬಗಿ ಗ್ರಾಮದಲ್ಲಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಿಂದ ಸಾಲ ವಿತರಣೆ ಹಾಗೂ ಬಸವೇಶ್ವರ ಏತ ನೀರಾವರಿ ಕಾಲುವೆಗೆ ಬಾಗಿನ ಅರ್ಪಿಸುವ ಮೂಲಕ ಜಂಬಗಿ ಗ್ರಾಮದಲ್ಲಿ ತಮ್ಮ ನೆಚ್ಚಿನ ಶಾಸಕರಿಗೆ ಕಾಲುವೆಗಳಿಗೆ ನೀರು ಬಂದ ಖುಷಿಗೆ ಗ್ರಾಮದಲ್ಲಿ ಗ್ರಾಮಸ್ಥರು ಮೆರವಣಿಗೆಯ ಮೂಲಕ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ. ರೈತರ ಬಾಳಿಗೆ ಬೆಳಕನ್ನು ಚೆಲ್ಲಿದ ಅನ್ನದಾತರನ್ನ. ಕಾರ್ಯಕ್ರಮ ಉದ್ಘಾಟಿಸಿ ಬಾಗಿನ ಅರ್ಪಿಸಿದ ಶಾಸಕ ರಾಜು ಕಾಗೆ ಮಾತನಾಡಿ, ರೈತರಿಗೆ ನಾನು ಭರವಸೆ ನೀಡಿದ್ದೆ. ಬಹುದಿನಗಳ ಕನಸು ನಾನು ನನಸು ಮಾಡಿ ನನ್ನ ಕ್ಷೇತ್ರದ ಜನರ ಋಣ ತೀರಿಸುತ್ತೇನೆ ಎಂದು ಇಂದು ರೈತರ ಬಹುಕೋಟಿ ವೆಚ್ಚದ ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಜಮೀನುಗಳಿಗೆ ನೀರು ಬಂದಿದೆ. ಏತ ನೀರಾವರಿ ಕಾಮಗಾರಿ ಇನ್ನೂ ಸಣ್ಣ ಪುಟ್ಟ ಕೆಲಸ ಶೀಘ್ರದಲ್ಲೇ ಪೂರ್ಣಗೊಳಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಮೊದಲಿನಿಂದಲೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿರುವ ಶಾಸಕರು ಜಂಬಗಿ ಪ್ರೌಢಶಾಲೆಯ ಮಕ್ಕಳಿಗೆ ಕೊಠಡಿಗಳ ಕೊರತೆ ಹಿನ್ನೆಲೆ ಗ್ರಾಮಸ್ಥರಿಂದ ಮನವಿ ಪಡೆದಿದ್ದು ಶೀಘ್ರವೇ ಶಾಲಾ ಕೊಠಡಿ ಮಂಜೂರಾತಿ ಭರವಸೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ ಉಮೇಶ್ ಕೋಳಿ, UK9 ಚಿಕ್ಕೋಡಿ. ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಲಕ್ಷ್ಮಣ ಸಹೋದರರು ನಾವು ಹೊಸ ಪತ್ತನ್ನು ಹಂಚೋದೊಂದು ಕಾರ್ಯಕ್ರಮ ಇತ್ತು. ಇವತ್ತು ಲಕ್ಷ್ಮಣ ಸಹೋದರರಿಗೆ ಸ್ವಲ್ಪ ಅನಾರೋಗ್ಯ ಆಗಿರೋದ್ರಿಂದ ಅವ್ರು ಬರಲಿಕ್ಕೆ ಆಗಿಲ್ಲ. ನಾವು ಬಂದಿದ್ದೆವು. ಇವತ್ತು ಭಾಳ ದಿವಸದ ಕನಸಿದಂಥ ಈ ಬಸವೇಶ್ವರ ಯಾತ್ರೆ ಹೊಡೆಯುವ ಈಗ ಒಂದು 8-10 ದಿನದಿಂದ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಕಡೆ ನೀರನ್ನು ಹೋಗಿದ ತಾವೆಲ್ಲ ಗಮನಿಸಿದ್ದೀರಿ. ಎಲ್ಲ ಕಡೆ ಜನ ಸುಖ ಶಾಂತಿ ಸಮೃದ್ಧಿಯಿಂದ ಇದ್ದಾರು. ಇನ್ನೂ ಸ್ವಲ್ಪ ನಮ್ಮ ಸಬ್ ಕೆನಾಲ್ಗಳು ಅದು ಮತ್ತು ಅದ್ರಾಗ ಮತ್ತು ಸಣ್ಣ ಕೆನಾಲ್ಗಳು ಮಾಡಿ ಏನಾಗೈತಿ ಎಲ್ಲೆಲ್ಲಿ ನೀರು ಹೊಟ್ಟಿದ ತನ್ನ ಸಮತೋಲನ ನೀರನ್ನು ಕಾಪಾಡ್ತಿರ್ತದೆ. ಯಾವಾಗ ಎಲ್ಲಿ ಇಳಕಲಿರ್ತೈತೆ ಅಲ್ಲಿ ಹೋಗ್ತಿರ್ತದೆ ನೀರದು. ನೀರಿನ ಅದೊಂದು ಪದ್ಧತಿ. ಆದರೆ ಕೆಲವು ಸಬ್ ಕೆನಾಲ್ದ ಇಲ್ಲದ ಕಾರಣ ಕೆಲವು ಕಡೆ ರೈತರ ಎಷ್ಟೋ ಹೊಲದಲ್ಲಿ ಹೋಗಿ ನೀರು ನಿಂತಿದ್ದು ಅನುಭವ ಉಂಟು. ಆದ್ರೂ ಎಷ್ಟೋ ಜನರದ ಕೆಲವು ಜನರದ ಹಾನಿ ಆದ್ರೂ ಜನ ನಮ್ಗೆ ಹಾನಿ ಆಗಲಿ ಕರೆ ನೀರು ಕಂಡು ನಾವು ಸ್ವತಂತ್ರ ಸಿಕ್ಕಾಗಿಂದು ನೀರು ಕಂಡ್ರಿಕ್ಕಿಲ್ಲ. ಇದೊಂದು ಆಸೆ ಇತ್ತು, ನೀರು ಕಂಡು ಸಾಯಲಾಕಿ ಮುಗುಳೆ ಅದು ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಜನ ಎಲ್ಲ ಖುಷಿಯಾಗಿದ್ದರು. ಇದಕ್ಕಿಂತ ಹೆಚ್ಚಿಗೆ ಇನ್ನೊಂದು 20% ನಾನು ಈಗ 8 ದಿನ 15 ದಿನದಿಂದ ಏನು ಸರ್ಕಾರದಲ್ಲಿ ಒಂದು ಹೋರಾಟ ಮಾಡ್ತಿದ್ದೆ ಅಂತ ಇವೆಲ್ಲ ಗಮನಿಸಿದ್ದೀರಿ. ನನ್ನ ವೈಯಕ್ತಿಕವಾದಂಥ ಏನೂ ಬೇಡಿಕೆಗಳಿಲ್ಲ. ನಾನು ಏನೂ ಇದ್ದದ್ದು ಸಾರ್ವಜನಿಕದಲ್ಲಿ ನಮ್ಮ ಅವಧಿಯಲ್ಲಿ ಏನು ಜನರಿಗೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಆಶ್ವಾಸನೆಗಳು ಕೊಟ್ಟಿದ್ದೀವಿ. ನೀರೇಡಬೇಕು, ನೀರಾವರಿ ಯೋಜನೆಗಳಾಗಬೇಕು, ಕೆರೆ ತುಂಬಿ ಯೋಜನೆಗಳಾಗಬೇಕು, ರೈತರು ಸುಖದಿಂದ ಅವರು 2 ಹೊತ್ತು ಊಟ ಮಾಡಿ ಬದುಕಬೇಕು ಅನ್ನೋದೇ ನಮ್ಮ ಇಚ್ಛೆ. ಇಲ್ಲಿ ಸ್ವತಂತ್ರ ಸಿಕ್ಕಾಗಿದ್ರು ಇಲ್ಲಿ ಮೇವಿಲ್ಲ ಜನಗಳಿಗೆ, ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಅನ್ನಿಲ್ಲ, ಇದ್ದಂಥ ಪರಿಸ್ಥಿತಿ ಇತ್ತು. ನಾನು ಇಲ್ಲಿ 2 ಸಲ 3 ಸಲ ಈ ಭಾಗದಿಂದ ಚುನಾವಣೆ, ನಾನು ಟೋಟಲಿ 5 ಸಲದಲ್ಲಿ 2 ಸಲ ಆ ಭಾಗದಿಂದ ಇದ್ದೀನಿ, ಈ 3 ಸಲ ಈ ಭಾಗದಿಂದ ಇದ್ದೀನಿ. ಇಲ್ಲಿಯೇ ಜನರ ಕಷ್ಟ ಸುಖವನ್ನು ಅರಿಸ್ಕೊಂಡಿದ್ದೀನಿ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಸರ್ಕಾರದಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ. ಈಗ ಸರ್ಕಾರ ನಮಗೆ ಹೆಚ್ಚಿಗೆ ಮನವರಿಕೆ ಮಾಡಿಕೊಡಿದ್ರು. ನಿಮಗೆ ಬೇಕಾಗುವಂಥ ಎಲ್ಲ ಯೋಜನೆಗಳು, ಶಿಕ್ಷಣ ಇರಲಿ, ಆರೋಗ್ಯ ಇರಲಿ, ರಸ್ತೆ ಇರಲಿ, ಕುಡಿ ನೀರು ಇರಲಿ, ಮೂಲಭೂತ ಸೌಕರ್ಯಗಳು ಏನಿದಾವು ಅದಕ್ಕೆಲ್ಲ ನಾವು ಒದಗಿಸ್ತೀವಿ ಅಂತ ಮೊನ್ನೆ ನಾನು ಸ್ವಲ್ಪ ಸರ್ಕಾರದ ಮೇಲೆ ನಾರಾಜಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡಿದ್ದೆ. ಅದು ಮೊನ್ನೆ ಸರ್ಜಿವಲ ಸಹಿತ ಹೈಕಮಾಂಡದವ್ರು ಬಂದು ನನಗೆ ಕರೆದು ನಿಮ್ಮ ಏನು ಬೇಡಿಕೆಗಳಿದಾವೆ ನೇರವಾಗಿ ನಮಗೆ ಹೇಳಿದ್ರೆ ನಾವು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ.
ಜನನಾಯಕರನ್ನ ಇವರು ಜನಸೇವಕರನ್ನ ರೈತರ ಬಾಳಿಗೆ ಬೆಳಕನ್ನು ಚೆಲ್ಲಿದ ಅನ್ನದಾತರನ್ನ ಬಾಳಿಗೆ ಬೆಳಕನ್ನು ಚೆಲ್ಲಿದ ಅನ್ನದಾತರನ್ನ ಇವರೇ ಬರಗಲ ನಾಡಿನಲ್ಲಿ ಈ ಬಿಸಿಲಿನ ತವರಿನಲ್ಲಿ ರೈತರು ಬೆಳೆದಿರುವ ಕುಸಿಗಳು ಬತ್ತುವೆ ಭೂಮಿಯಲ್ಲಿ ಗಂಗೆಯ ಹರಸಿದರು ರೈತರ ಜೀವವ ಉಳಿಸಿದರು ವಿದ್ಯೆಯ ನೀಡುತ್ತಲೇ ವಿದ್ಯೆಯ ಮಂದಿರ ಬೆಳೆಸುತ್ತಲೇ ಕನ್ನಡ ನಾಡಿನಲ್ಲಿ ಸಿರಿಯ ಉಸಿರನ್ನು ತುಂಬುತ್ತಲೇ ಬರಗಲ ಭಗೀರಥರು ಜನನಾಯಕರನ್ನ ಇವರು ಜನಸೇವಕರನ್ನ ರೈತರ ಬಾಳಿಗೆ ಬೆಳಕನ್ನು ಚೆಲ್ಲಿದ ಅನ್ನದಾತರ ನಮ್ಮ ಧ್ವನಿ